ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಉಳಿತಾ ಇದೆ ಅಂತ ಸಂತೋಷವಾದ ವಿಚಾರ. ಇವತ್ತು ಜನಪ್ರಿಯ ಶಾಸಕರಾದ ರವಿ ಅಣ್ಣವರು ಇದು ನಮ್ಮ ಜಿಲ್ಲೆಯಲ್ಲಿ BJP ಮತ್ತು ನಾನು ಸುಧಾ ಸ್ಟ್ರೈಕ್ ಮಾಡಿದ್ದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯೂನಿವರ್ಸಿಟಿ ಬೇಕು, ನಮ್ಮ ಯಾವುದೇ ಐಟಿಗಳಿಲ್ಲ, ಸಾಫ್ಟ್ವೇರ್ ಕಂಪ್ನಿಗಳು ಮತ್ತು ಇಂಡಸ್ಟ್ರಿಯಲ್ಗಳು ನಮ್ಮ ಜಿಲ್ಲೆಯಲ್ಲಿಲ್ಲ. ನಮ್ಮಲ್ಲಿ ಭತ್ತ, ರಾಗಿ, ಕಬ್ಬು ಬಿಟ್ಟರೆ ನಮ್ಮ ರೈತರಿಗೆ ಯಾವುದೂ ಆದಾಯ ಇಲ್ಲ. ನಮ್ಮ ಮಕ್ಕಳುಗಳು 25-30 ಕಿಲೋಮೀಟ್ರಿಂದ ನಮ್ಮ ಮಕ್ಕಳುಗಳು ಬರ್ತಾಯಿದ್ದಾರೆ. ಇಲ್ಲಿಂದ ಮೈಸೂರು ದೂರ ಆಗುತ್ತೆ, 60 ಕಿಲೋಮೀಟ್ರು 50 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಅತ್ಯಂತ ಸಂತೋಷ. 5 ವರ್ಷದಲ್ಲಿ 2,000 ಜನ ಮಕ್ಕಳು ಅಡ್ಮಿಷನ್ ಆಗಿದ್ದರು, ಈಗ 5,000ಕ್ಕೆ ಏರಿದೆ. ಕಾನ್ವೊಕೇಶನ್ ಆಲೇ 2 ಕೊಟ್ಟಿದ್ದಾರೆ, 2 VCಗಳು ಅಪಾಯಿಂಟ್ ಆಗಿದ್ದಾರೆ. ಇವತ್ತು ರವಿ ಅಣ್ಣವರು 3,10,00,000 ನಾನು ನನ್ನ ಜಿಲ್ಲೆಗೆ ನನ್ನದೇ ಸುಪ್ರೀಮು, ನನ್ನ ಯೂನಿವರ್ಸಿಟಿಯ ನಾನು ಮುಚ್ಚಕ್ಕೆ ಯಾವ ಕಾರಣಕ್ಕೂ ನಾನು ಬಿಡಲ್ಲ ಅಂತ ನಿಮ್ಮ ಮುಂದೆನೇ ಹೀಗೆ ಮಾತಾಡಿದ್ರು. ಗುದ್ಲಿ ಪೂಜೆನೂ ಮಾಡಿದ್ದಾರೆ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಅಲ್ಲ ಆಯಿತಾ? ನಂದು ಹೋರಾಟ ಮತ್ತು ರವೀಣ್ಣವ್ರ ಹೋರಾಟ ಯಶಸ್ವಿಯಾಗಿದೆ. ದಯಮಾಡಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಯೂನಿವರ್ಸಿಟಿಯ ಉಳಿಸ್ಕೊಡಿ ಅಂತ ನಾನು ಈ ಮೂಲಕ ಮನವಿ ಆಯಿತು. ಇಲ್ಲ ಸರ್, ಕೊಡಿಸ್ತೀನಿ ಸರ್, ಅವೇನಿದೆ ಕೊಡಿ ಸರ್. ಕಾನ್ವೊಕೇಶನ್ ಯಾರು ಕೊಟ್ಟಿಲ್ಲ, ಯಾರು ಪೆಂಡಿಂಗ್ ಇದ್ದಾರೆ ಅದು ಕೊಡಿ, ನಾನು ಎಲ್ಲ ಕೊಡಿಸ್ತೀನಿ. ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಉಳಿತಾ ಇದೆ ಅಂತ ಸಂತೋಷವಾದ ವಿಚಾರ. ಇವತ್ತು ಜನಪ್ರಿಯ ಶಾಸಕರಾದ ರವಿ ಅಣ್ಣವರು ಇದು ನಮ್ಮ ಜಿಲ್ಲೆಯಲ್ಲಿ BJP ಮತ್ತು ನಾನು ಸುಧಾ ಸ್ಟ್ರೈಕ್ ಮಾಡಿದ್ದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯೂನಿವರ್ಸಿಟಿ ಬೇಕು, ನಮ್ಮ ಯಾವುದೇ ಐಟಿಗಳಿಲ್ಲ, ಸಾಫ್ಟ್ವೇರ್ ಕಂಪ್ನಿಗಳು ಮತ್ತು ಇಂಡಸ್ಟ್ರಿಯಲ್ಗಳು ನಮ್ಮ ಜಿಲ್ಲೆಯಲ್ಲಿಲ್ಲ. ನಮ್ಮಲ್ಲಿ ಭತ್ತ, ರಾಗಿ, ಕಬ್ಬು ಬಿಟ್ಟರೆ ನಮ್ಮ ರೈತರಿಗೆ ಯಾವುದೂ ಆದಾಯ ಇಲ್ಲ. ನಮ್ಮ ಮಕ್ಕಳುಗಳು 25-30 ಕಿಲೋಮೀಟ್ರಿಂದ ನಮ್ಮ ಮಕ್ಕಳುಗಳು ಬರ್ತಾಯಿದ್ದಾರೆ. ಇಲ್ಲಿಂದ ಮೈಸೂರು ದೂರ ಆಗುತ್ತೆ, 60 ಕಿಲೋಮೀಟ್ರು 50 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಅತ್ಯಂತ ಸಂತೋಷ. 5 ವರ್ಷದಲ್ಲಿ 2,000 ಜನ ಮಕ್ಕಳು ಅಡ್ಮಿಷನ್ ಆಗಿದ್ದರು, ಈಗ 5,000ಕ್ಕೆ ಏರಿದೆ. ಕಾನ್ವೊಕೇಶನ್ ಆಲೇ 2 ಕೊಟ್ಟಿದ್ದಾರೆ, 2 VCಗಳು ಅಪಾಯಿಂಟ್ ಆಗಿದ್ದಾರೆ. ಇವತ್ತು ರವಿ ಅಣ್ಣವರು 3,10,00,000 ನಾನು ನನ್ನ ಜಿಲ್ಲೆಗೆ ನನ್ನದೇ ಸುಪ್ರೀಮು, ನನ್ನ ಯೂನಿವರ್ಸಿಟಿಯ ನಾನು ಮುಚ್ಚಕ್ಕೆ ಯಾವ ಕಾರಣಕ್ಕೂ ನಾನು ಬಿಡಲ್ಲ ಅಂತ ನಿಮ್ಮ ಮುಂದೆನೇ ಹೀಗೆ ಮಾತಾಡಿದ್ರು. ಗುದ್ಲಿ ಪೂಜೆನೂ ಮಾಡಿದ್ದಾರೆ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಅಲ್ಲ ಆಯಿತಾ? ನಂದು ಹೋರಾಟ ಮತ್ತು ರವೀಣ್ಣವ್ರ ಹೋರಾಟ ಯಶಸ್ವಿಯಾಗಿದೆ. ದಯಮಾಡಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಯೂನಿವರ್ಸಿಟಿಯ ಉಳಿಸ್ಕೊಡಿ ಅಂತ ನಾನು ಈ ಮೂಲಕ ಮನವಿ ಆಯಿತು. ಇಲ್ಲ ಸರ್, ಕೊಡಿಸ್ತೀನಿ ಸರ್, ಅವೇನಿದೆ ಕೊಡಿ ಸರ್. ಕಾನ್ವೊಕೇಶನ್ ಯಾರು ಕೊಟ್ಟಿಲ್ಲ, ಯಾರು ಪೆಂಡಿಂಗ್ ಇದ್ದಾರೆ ಅದು ಕೊಡಿ, ನಾನು ಎಲ್ಲ ಕೊಡಿಸ್ತೀನಿ. ಹೇಳಿ ನಾನು ಮಾತು ಮುಗಿಸ್ತೀನಿ.